ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಾಗೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹಾಗೆ ಹೇಳಿರಲಿಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ. ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಕನಕಪುರ ತಾಲೂಕಲ್ಲಿರೋ ಅಂತಹ ಕಬ್ಬಾಳಮ್ಮ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೂ ಹೇಳ್ತಾರೆ. ಹಾಗೆ ಅಲ್ಲಿ ದೃಷ್ಟಿ ತೆಗೆಯೋದಿರ್ಬೋದು, ಹಾಗೆ ತುಂಬ ಜನ ಅಲ್ಲಿ ಹೋಗ್ತಾರೆ ಅಂತ ಕೇಳಿಬಿಟ್ಟು ನಮ್ಮನೆಯವರು 1 ವರ್ಷದಿಂದ ಹೇಳ್ತಾನೆ ಇದ್ದರು, ಹೋಗೋಣ ಇಲ್ಲಿಂದ ತುಂಬಾ ಹತ್ರ, ಒಂದು 2 ಅವರ್ ಜರ್ನಿ, 1.5 ಅವರ್ ಜರ್ನಿ ಅಂತ ಹೇಳ್ತಾನೆ ಇದ್ದರು. ಆದರೂ ನನಗೆ ಟೈಮೇ ಏನೋ ಸೆಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಆದ್ದರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ. ಅಂದರೆ ಹೇಳ್ತಾರಲ್ಲ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆ ದೇವರೇ ನಮ್ಮನ್ನು ಕರೆಸ್ಕೊಬೇಕು ಅಂತ ಅಂದ್ಬಿಟ್ಟು ಆ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅದರಿಂದ ಲೇಟ್ ಆಯಿತು ಅಂತ ಅನಿಸುತ್ತೆ. ಸರಿ, ಆ್ಯನಿವರ್ಸರಿಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸರಿ, ಇಲ್ಲೇ ಹೋಗೋಣ, ನಮ್ಮ ಮನೆಯವರು ತುಂಬ ದಿನದಿಂದ ಕೇಳ್ತಾ ಇದ್ರಲ್ವ, ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಹೋಗ್ಬೇಕಾದ್ರೆ ನಾವು ಹೈವೇಲಿ ಹೋಗಲಿಲ್ಲ, ನಾವು ಹಳ್ಳಿಗಳ ಮೇಲೆ ಹೋಗೋಣ. ಮತ್ತು ನಾವು ಆನೆಕಲ್ಲು ಕಾಡು ಹತ್ರ ಬಂದ್ವಲ್ಲ, ಅಲ್ಲೆಲ್ಲ ನೈಟ್ ಟೈಮು ಆನೆಗಳು ಅವೆಲ್ಲ ಬರ್ತವೆ ಅಂತ ನನ್ನ ಫ್ರೆಂಡ್ ಅವರು ಹೇಳ್ತಾ ಇದ್ರು. ಅವರು ಆ ಕಡೆ ಊರು ಇರೋದ್ರಿಂದ ಅವರು ಹೇಳಿದರು, ಹಾಗೇನು ಹೋಗ್ಬಿಡಿ, ಹೀಗೆ ಹೈವೇ ಮೇಲೆ ಹೋಗಿ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಕಾಡು ದಾರಿಯಲ್ಲಿ ಹೋದರೆ 15 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಅಂತ ಏನೋ ಹೇಳಿದರು. ಹಾಗೆ ನಾವು ಸರಿ ಪರವಾಗಿಲ್ಲ, ನಾವು ನೇಚರ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಲ್ಲ. ಹಾಗೆ ಹಳ್ಳಿಗಳ ಮಧ್ಯೆನೇ ಹೋಗಿದ್ದು. ಅಲ್ಲಿ ಹೆಂಗಂದರೆ ಎಲ್ಲ ಒಂದೇ ಥರ ಮನೆಗಳು, ತುಂಬ ಕರಿ ಹಂಚಿನ ಮನೆ ಅಂತ ಮೊದಲೆಲ್ಲ ಇರ್ತಾ ಇದ್ವಲ್ಲ, ಅದೇ ಥರ ಮನೆಗಳು ಇದ್ವು. ಹಾಗೆಯೇ ಎಲ್ಲ ಮನೆಗಳು ಒಂದೇ ಥರ ಇದ್ವು, ಕಂಬ ಥರ ಒಂದೇ ಲೈನಲ್ಲಿದ್ದು. ಚೆನ್ನಾಗಿತ್ತಲ್ವ, ಶೂಟಿಂಗಿಗೆ ಸೆಟ್ ಹಾಕಿದ್ದಾರೇನೋ ಅಂತ ಆ ಥರ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಅದ್ರ ಮಧ್ಯೆನೇ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರು ಕರ್ಕೊಂಡು ಹೋದರು. ಹಾಗೆಯೇ ಮಕ್ಕಳಿಗೆ ಒಂದು ಚೇಂಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು, ಇನ್ನೇನು ಹೈವೇಲಿ ಎಲ್ಲ ಕಡೆನೂ ಹೈವೇ ಮೇಲೆ ಹೋಗ್ತಾ ಇರ್ತೀವಲ್ವ, ಅದರಿಂದ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಜರ್ನಿ. ಹೋಗ್ತಾ ಒಬ್ಬರು ಕಾಣಿಸ್ತಾ ಇರಲಿಲ್ಲ. ನಾವೇನು ಇಲ್ಲೇನು ರಶ್ ಇರಲ್ವೇನೋ, ಜನ ಇರಲ್ವೇನೋ ಅಂತ ಅಂದ್ಕೊಂಡು ನಿಧಾನಕ್ಕೆ ಹೋದ್ವಿ. ನನ್ನ ಫ್ರೆಂಡು ಹೇಳಿದ್ಲು, ಬೆಳಗ್ಗೆನೇ ಹೋಗ್ರಿ ಅಂತ ಅಂದ್ಬಿಟ್ಟು. ನಾವು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ನಲ್ವ ಲಾಸ್ಟ್ ಟೈಮು. ಹಾಗೆ ಹೋಗ್ತಾ ನೋಡ್ತೀವಿ, ಜನ ಫುಲ್ಲು ಜನ ಇದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಂತ ಅನಿಸ್ತಿತ್ತು. ಅಲ್ಲಿ ಗಾಡಿ ಸೈಡ್ಗೆ ಹಾಕೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಟ್ರಾಫಿಕ್ಕು. ಮತ್ತು ಅಲ್ಲೆಲ್ಲ ಕುರಿ ಮತ್ತು ಮರಿ ಹೊಡೆಯೋದು ಎಲ್ಲ ಮಾಡ್ತಾರೆ. ಹಾಗೆ ದೃಷ್ಟಿನ ತೆಗೆಸ್ಕೊತಾರಲ್ವ, ತುಂಬ ಜನ. ಅಮಾವಾಸ್ಯೆ ಆಗಿರೋದ್ರಿಂದಂತೂ ಇನ್ನೂ ತುಂಬ ಜಾಸ್ತಿ ಜನ ಇದ್ದರು. ನಾನು ಫಸ್ಟ್ ಟೈಮು ಜನನೇ ಇಲ್ಲ ಅಂತ ಅಂದ್ಕೊಂಡೋದ್ರೆ ಎಷ್ಟು ಜನ ಇದ್ದಾರಪ್ಪ ಅಂತ ಅಂದ್ಕೊಂಡ್ವಿ. ತುಂಬ ಫೇಮಸ್ ದೇವಸ್ಥಾನ ಅನಿಸುತ್ತೆ ಇದು, ತುಂಬ ದೊಡ್ಡದಾಗೇ ಇದೆ. ಹಾಗೆಯೇ ನಾನು ಅಂದ್ಕೊಂಡೆ ಅದು ದೊಡ್ಡ ದೇವಸ್ಥಾನ ಆಗಿರಲ್ಲ ಅಂದ್ಕೊಂಡೆ, ಆದರೆ ತುಂಬ ದೊಡ್ಡ ದೇವಸ್ಥಾನ. ಒಂದು ದೊಡ್ಡದಾಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನನೂ ಕೂಡ. ಮತ್ತು ನಾವು ಈ ಗಾಡಿ ನಿಲ್ಸೋಕ್ಕೆ ಇಲ್ಲೆಲ್ಲೂ ಜಾಗ ಇರಲಿಲ್ಲ, ಅದರಿಂದ ಒಂದತ್ರ ಪ್ಲೇಸ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು, ಕಾರ್ ನಿಲ್ಸೋಕ್ಕೆ ಜಾಗ ಸಿಕ್ತು ಅಂತ ಅಂದ್ಬಿಟ್ಟು. ಹಾಗೆಯೇ ನನ್ನ ಮಕ್ಕಳು ಅಲ್ಲಿ ಆ ಕಡೆ ಈ ಕಡೆ ಆಗಲೇ ಆಟ ಸಾಮಾನೆಲ್ಲ ನೋಡಿಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಸ್ಟಾರ್ಟ್ ಮಾಡಿದರು. ನಾನು ಏನು ಬೇಡ, ಎಲ್ಲ ಇದೆ ಮನೇಲಿ, ಯಾವುದನ್ನ ಎತ್ತಿಟ್ಟೆ ನಮಗೆ ಸಾಕಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಏನೂ ತೊಗೊಳಂಗಿಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮನೇಲಿ ನಾವೇ ಅಲ್ವಾ ಕೆಲಸ ಮಾಡೋದು, ನಮಗೆ ಗೊತ್ತಿರುತ್ತೆ. ಅದನ್ನ ಇವಾಗ ಜೋಶ್ಗೆ ಒಂದು ಸರಿ ಆಟ ಆಡ್ತಾರೆ, ಆಮೇಲೆ ಹೊಡೆದಾಕ್ಬಿಡ್ತಾರೆ. ಇಲ್ಲ ಅಲ್ಲೇ ನಾವೇ ಆಗ್ಲಲ್ಲ, ಅವ್ರು ಆಟ ಆಡ್ದಂಗೆಲ್ಲ ನಾವೇ ಎತ್ತಿಡಬೇಕು, ಆ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದೆ. ಇನ್ನು ನಮ್ಮ ಮನೆಯವರು ಕಾರು ನಾನು ನಿಲ್ಲಿಸ್ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳಿದರು. ನಾನು ನನ್ನ ಮಕ್ಕಳು ಹೋಗ್ತಾ ಇದ್ವಿ. ಹಾಗೆ ಬ್ಯಾಗು ನನಗೆ ಗೊತ್ತಿರಲಿಲ್ಲ, ಇಷ್ಟೊಂದು ರಶ್ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ನಾನು ಬ್ಯಾಗ್ ತೊಗೊಂಡೆ, ವಾಟ್ರ್ ಬಾಟ್ಲು ದೇವಸ್ಥಾನ ಒಳಗೆ ಹೋಗೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿ ವಾಟ್ರ್ ಬಾಟ್ಲು ತೊಗೊಂಡೆ. ಇನ್ನು ಮಕ್ಕಳು ಮಧ್ಯದಲ್ಲಿ ತಿಂಡಿ ಬೇರೆ ಯಾರೂ ತಿಂದಿರಲಿಲ್ಲ. ಆಗಲೇ
12:30 ಆಗಿತ್ತು. ಅದರಿಂದ ಇನ್ನು ನನ್ನ ಮಕ್ಕಳು ಅಲ್ಲೆಲ್ಲ ಏನು ತಿಂಡಿನೇ ಕೇಳಲಿಲ್ಲ. ಇನ್ನು ಇಲ್ಲಿ ದೇವಸ್ಥಾನದ ಹತ್ರ ಬಂದಾಗ ಹೊಟ್ಟೆ ಹಸಿವು ಅಂತ ಸ್ಟಾರ್ಟ್ ಪೂಜೆ ಮಾಡಿಸ್ಕೊಂಡೆ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಹೆಂಗೂ ಪೂಜೆ ಆ್ಯನಿವರ್ಸರಿ ಅಲ್ವಾ, ಇನ್ನು ಮಡ್ಲಕ್ಕಿ ಸಾಮಾನೆಲ್ಲ ಕೊಡೋಣ ಇಲ್ಲಿಂದನೇ ಮನೆಯಲ್ಲೇ ಅಂದ್ಕೊಂಡಿದ್ದೆ, ಒಂದು ಸೀರೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಇನ್ನು ಅಲ್ಲೇ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹಾರ ಎಲ್ಲ ತೊಗೊಂಡ್ವಿ. ಆದರೆ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ ಕ್ಯಾಶೇ ತೊಗೊಂಬಂದಿಲ್ಲ, ಫೋನ್ಪೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಶ್ ಇಟ್ಕೊಂಡು ಹೋಗಿರಲಿಲ್ಲ, ನನ್ನ ಹತ್ರ ಚೇಂಜ್ ಇಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗಿರಲಿಲ್ಲ. ಮತ್ತು ಆ ಕ್ಯೂವಲ್ಲಿ ಆ ರಶ್ಶಲ್ಲಿ ಕೂದಲೆಲ್ಲ ಇದಾಗಿತ್ತು ಅಂತ ಎಷ್ಟು ರಶ್ ಇತ್ತಂದರೆ ಕಾಲಿಡೋಕ್ಕಲ್ವಾ. ನಾನು ಅದು ಪೂಜೆ ಸಾಮಾನಿನ ತಟ್ಟೆನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದೊಳಗೆ ಹೋಗಿದ್ದಾಯಿತು. ಇನ್ನು ದೇವಸ್ಥಾನದೊಳಗೆ ಗೊತ್ತಲ್ವಾ ಮೊಬೈಲ್ ಹಲೋ ಇಲ್ಲ. ಇನ್ನು ಅಲ್ಲಿ ಎಲ್ಲ ಚೆನ್ನಾಗಿ ಸಿಸ್ಟಮ್ ಮಾಡಿದ್ದಾರೆ. ಆದರೆ ಟಿಕೆಟ್ ತಗೊಳ್ಳೋ ಹತ್ರ ಅಂತೂ ಹಿಂದ್ಗಡೆಗೆ ಬರೋಂಗಿಲ್ಲ, ಮುಂದ್ಗಡೆ ಹೋಗಂಗಿಲ್ಲ. ಅದು ಬೇರೆ ನಾವು ಮಾತ್ರ ಕ್ಯಾಶ್ ಇಲ್ಲ, ಯಾರನ್ನ ಕೇಳಿದ್ರು ಇಲ್ಲ ಕ್ಯಾಶ್ ಇಲ್ಲ ಫೋನ್ಪೇನೇ ಅಂತಿದ್ದಾರೆ. ಆ ಟಿಕೆಟಿಗೆ ಮಾತ್ರ ಅಮೌಂಟ್ ಇಟ್ಕೊಂಡ್ಬಂದಿದ್ದಾರೆ. ಲಾಸ್ಟಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿರೋ ಟಿಕೆಟ್ ತೊಗೊಂಡು ಒಳಗೆ ಬಿಡೋವ್ರ ಹತ್ರ ಅವ್ರ ಹೆಸರು ಫೋನ್ಪೇ ಮಾಡಿ ನಾನು ಕ್ಯಾಶ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಹಾಕಿದ್ರು, ಕ್ಯಾಶ್ ಮಾತ್ರ ತೊಗೊತಾರೆ, ಫೋನ್ಪೇ ಅದೆಲ್ಲ ತೊಗೊಳಂಗಿಲ್ಲ ಕಮಿಟಿಯವರು ಆರ್ಡ್ರು ಅಂತ ಅಂದ್ಬಿಟ್ಟು ಅಲ್ಲೇನೋ ಒಂದು ಸ್ವಲ್ಪ ರೂಲ್ಸ್ನ ಇದು ಮಾಡಿದಾರಲ್ವ, ಹಾಗಾಗಿ ಅದನ್ನು ಮುರಿಯೋಂಗಿಲ್ಲ. ಹಾಗಾಗಿ ನಾವು ಅವ್ರ ಹತ್ರ ಇಸ್ಕೊಂಡು ಆಮೇಲೆ ಒಳಗೆ ಹೋಗೋ ಥರ ಆಯಿತು. ಅಲ್ಲಿ ನಮ್ಮನೆಯವರು ನನ್ನ ಮಗನ ತಲೆ ಮೇಲೆ ಎತ್ಕೊಂಡಿದ್ರು, ನಾನು ಅದು ಪೂಜೆ ಸಾಮಾನು ತಟ್ಟೆ ತಲೆ ಮೇಲೆ ಇಟ್ಕೊಂಡು ಒಳಗೆ ಹೋಗೋ ಥರ ಆಯಿತು. ಅದಾದಮೇಲೆ ಟಿಕೆಟ್ ತೊಗೊಳ್ಳೋ ಹತ್ರ ಅಷ್ಟೇ ರಶ್ಶು, ಆಮೇಲೆ ಆರಾಮಾಗೆ ಹೋಗ್ಬೋದು. ಅದಾದಮೇಲೆ ಮಳೆ ಬೇರೆ ಬರೋ ಥರ ಇತ್ತು. ಸದ್ಯ ನಾವು ಒಳಗೆ ಹೋಗಿ ಹೊರಗೆ ಬರೋವರೆಗೂ ಮಳೆ ಏನು ಬರಲಿಲ್ಲ. ಇನ್ನು ಅಲ್ಲಿ ದೃಷ್ಟಿ ಎಲ್ಲ ತೆಗಿತಾರಲ್ವ, ಅಲ್ಲಿನೂ ಅಷ್ಟೇ ತುಂಬ ಕ್ಯೂ ಇತ್ತು. ಸರಿ ಬೇಡ ಅಲ್ಲೇನು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಇನ್ನು ದೇವಸ್ಥಾನದೊಳಗೆ ದೇವ್ರದ್ದು ಮೂರ್ತಿಯನ್ನೆಲ್ಲ ವೀಡಿಯೋ ಮಾಡೋ ಥರ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ನಾನು ಪರ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೆ ಮೊಬೈಲು, ಆದ್ದರಿಂದ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ಒಂದು ಹೋಟೆಲಿಗೆ ಬಂದುಬಿಟ್ಟು ಊಟ ಮಾಡಿಕೊಂಡು ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಇನ್ನು ಅಲ್ಲಿ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಆದರೆ ಮಟನ್ ಬಿರಿಯಾನಿ ಇಲ್ಲ, ಖಾಲಿಯಾಗಿದೆ ಅಂತ ಅಂದರು. ಅಂದರೆ ಅಲ್ಲಿ ಬರೋರಲ್ಲ, ದೇವಸ್ಥಾನಕ್ಕೆ ಬರೋರಲ್ಲ, ಹೋಟೆಲಲ್ಲೇ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಖಾಲಿಯಾಗಿದೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಇನ್ನೇನು ಮಾಡೋದು, ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿಕೊಂಡು ಕಬಾಬು ಮತ್ತು ನಮ್ಮನೆಯವ್ರು ಮುದ್ದೆ ಸಾಂಬಾರು ಆರ್ಡ್ರ್ ಮಾಡಿಕೊಂಡ್ರು. ಹಾಗಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತೊಗೊಂಡ್ವಿ. ಇನ್ನು ನಾನ್ ವೆಜ್ ತಿಂದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ರೋಡ್ ಅಂತೂ ಫುಲ್ ಖಾಲಿ ಇತ್ತು. ಹೈವೇಲಿ ಬಂದ್ವಿ ಇವಾಗ ಬರ್ತಾ, ತುಂಬ ಚೆನ್ನಾಗಿತ್ತು. ಆಮೇಲೆ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವು ಯಾರಾದರೂ ಹೋಗೋರಿದ್ರೆ ಪ್ಲೀಸ್ ಹೋಗಿ ಬನ್ನಿ. ಒಂದು ಸರಿ ಭಾನುವಾರ ಶನಿವಾರ ಈ ಥರ ರಜೆ ಇದ್ದಾಗ ಒನ್ ಡೇ ಟ್ರಿಪ್ ಥರ ಚೆನ್ನಾಗಿರುತ್ತೆ, ಹೋಗಿ ಬರ್ಬೋದು. ಮತ್ತು ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರು. ಹಳೆಯ ಕಾಲದ ಆಟಗಳೆಲ್ಲ ಗೋಡೆ ಮೇಲೆ ಚಿತ್ರಗಳ ಥರ ಬಿಡಿಸಿದ್ರು. ನಾನು ಲಾಸ್ಟಲ್ಲಿ ಆ ಫೋಟೋಗಳು ಆ್ಯಡ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಅಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಪೇಂಟಿಂಗ್ ಇಟ್ಬಿಟ್ಟು ಅಲ್ಲಿ ನನ್ನ ಮಗ ಫೋಟೋನು ತೆಗೆಸ್ಕೊಂಡ. ಅವನಿಗೆ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಅವನು ಚಿಕ್ಕವನಿದ್ದಾಗಿಂದ ಇವನ ಪುನೀತು ಅಂತ ಇದ್ದ. ಹಂಗಾಗಿ ಅವನು ಯಾವ ಪಿಕ್ಚರ್ ಬಂದರೂ ಪುನೀತ್ ರಾಜ್ಕುಮಾರನ್ನು ನೋಡ್ತಾನೆ, ಹಂಗಾಗಿ ಅವನಿಗಿಷ್ಟ. ಆದ್ದರಿಂದ ಅವ್ರದ್ದು ಪೇಂಟಿಂಗ್ ಮುಂದೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ. ಇಲ್ಲಿ ನಾನು ನೋಡೇ ಇಲ್ಲ, ಅವನೇ ಇದು ವೀಡಿಯೋ ಮಾಡಿರೋದು. ಸ್ಕ್ರೀನ್ ಬೇರೆ ಶೇರ್ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಇನ್ನೂ ನನ್ನ ಹತ್ರ ಕೆಲವೊಂದು ವೀಡಿಯೋಗಳೆಲ್ಲ ಡಿಲೀಟು ಮಾಡಿರ್ತಾನೆ ಕೆಲವೊಂದು ಸರಿ, ಹಂಗಾಗಿ ನಾನು ವೀಡಿಯೋ ಕಂಟಿನ್ಯೂ ಇರಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಸರಿ ಡಿಲೀಟು ಮಾಡಿರ್ತೀನಿ. ಇವಾಗ ನೋಡಿ ಸ್ಕ್ರೀನ್ ಶೇರ್ ಮಾಡಿಕೊಂಡು ಅವನೇ ಮೊಬೈಲ್ ಇಟ್ಕೊಂಡು ಅವನೇ ವೀಡಿಯೋ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, ಮಳೆಯೆಲ್ಲ ಬಂದಾಗ ಬೆಟ್ಟ ಅಂತೂ ಕಾಣಿಸ್ತಾನೆ ಇಲ್ಲ, ಮಂಜು ಗ್ರೀನರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ಇನ್ನು ನಾವು ಬೆಂಗಳೂರಿಗೆ ಬಂದ ತಕ್ಷಣವೇ ನನ್ನ ಮಕ್ಕಳು, ಅಮ್ಮ ನಾನು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ, ನಿಮ್ಮದು ಆ್ಯನಿವರ್ಸರಿಗೆ ನಮ್ಮದು ಗಿಫ್ಟು ಅಂತ ಅಂದ್ಬಿಟ್ಟು
ಅವಳು ಸ್ವಲ್ಪ 7th ಅಲ್ವಾ, ಅವಳು ಒಂದು ಸ್ವಲ್ಪ ಚೆನ್ನಾಗೇ ಬರೆದಿರ್ತಾಳೆ. ಇನ್ನು ಫಸ್ಟ್ ಬರೆದಿದ್ದೆ ಆ ಯೋಚನೆ ಬರೋಕ್ಕೆ ಕಾರಣನೇ ನನ್ನ ಮಗ ಅಂತ ಹೇಳ್ಬೋದು. ಅವ್ನು ಫಸ್ಟ್ ಅಮ್ಮ ನೈಟೇ ಬರ್ದ, ಅಮ್ಮ ನಿನ್ನ ಸ್ಪೆಲ್ಲಿಂಗ್ ಹೇಳು, ಅಪ್ಪ ನಿನ್ನ ಅಪ್ಪನ ಸ್ಪೆಲ್ಲಿಂಗ್ ಹೇಳು ಅಂತ ಅಂದ್ಬಿಟ್ಟು ಒಂದು ವೈಟ್ ಶೀಟ್ ತೊಗೊಂಡ್ಬಿಟ್ಟು ಅವನೇ ಒಂದು ಮನೆ ಥರ ಬರೆದ್ಬಿಟ್ಟು ಅವನಿಗೇನು ಅವನು ಇನ್ನೂ ನರ್ಸರಿ ಅಲ್ವಾ, LKG, ಅವ್ನಿಗೇನು ಬರುತ್ತೋ ಅದನ್ನು ಬರೆದಿದ್ದಾನೆ. ಇನ್ಷಿಯಲ್ ಬರೆದ್ಬಿಟ್ಟು ಆಮೇಲೆ ತಿರ್ಗಾ ಮನೆ ಬರೆದ್ಬಿಟ್ಟು ಆ ಕಡೆ ಈ ಕಡೆ ಪಾಟಲ್ಲಿ ಹೂವು ಬರೆದ್ಬಿಟ್ಟು ಬರೆದಿದ್ದಾನೆ. ಆದರೆ ಆ ವಯಸ್ಸಿಗೆ ಆ ಯೋಚನೆ ಬರೋದು ತುಂಬಾ ಇದು. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ನನ್ನ ಮಗಳು ಅಷ್ಟೇ, ಅವಳು ಚೆನ್ನಾಗಿ ಮಾಡಿದ್ಲು. ಅವಳು ಒಂದು ಸ್ವಲ್ಪ ಯುನಿಕ್ಕಾಗಿ ಏನೇನೋ ಅವ್ರ ಸ್ಕೂಲಲ್ಲಿ ಏನೇನು ಕಲಿಸ್ಕೊಟ್ಟಿದ್ದಾರೋ ಅದನ್ನೆಲ್ಲ ಇದು ಮಾಡಿ ಅವಳು ಬರೆದಿದ್ಲು. ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗೇನೋ ಬರೆದಿದ್ಲು. ನೀವೇ ಕೇಳಿಸ್ಕೊಂಬನ್ನಿ. ಅವಳೇ ಓದ್ತಾಳೆ, ನಾನೇನು ಓದಲಿಲ್ಲ. ನನಗೆ ಅದು ಓಪನ್ ಮಾಡೋಕ್ಕೆ ಬರಲಿಲ್ಲ. ಮತ್ತೆ ಅವಳೇ ಓಪನ್ ಮಾಡಿಬಿಟ್ಟು ಕೊಡಮ್ಮ ನಾನೇನೆ ಓದಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ಲು. ಅದನ್ನು ನಾವು ಬರೋಷ್ಟೊತ್ತಿಗೆ 4:15 ಆಗಿತ್ತು. ಇನ್ನೂ ಒಂದು ಅಲ್ಲೇ ಬರ್ತಾ ಹಾಲು ತೊಗೊಂಡು ಬಂದೆ. ಇನ್ನು ಮಳೆ ಬರ್ತಿತ್ತಲ್ವ, ಟೀ ಕುಡಿಬೇಕು. ಬೆಳಗ್ಗೆಯಿಂದ ಎಲ್ಲೂ ಟೀ ಕುಡ್ದಿರ್ಲಿಲ್ಲ, ಮನೇಲಿ ಕುಡ್ದೋಗಿದ್ದೆ ಅಂತ ಅಂದ್ಬಿಟ್ಟು ಇನ್ನು ಅವಳು ಓದೋದನ್ನು ಹಾಗೆ ರಾಗ ಇಟ್ಟಿರ್ತೀನಿ, ನೋಡ್ಕೊಂಬನ್ನಿ. Dream only gets better. Today is only the beginning of your lifelong journey together. It's time to celebrate all over again. Enjoy looking back on all of your special memories together. You make your life sweeter. Your relationship inspires me and everyone around you. Wishing you another year of true love. In the letter finds my heartful gratitude to my parents who had stepped wonderful journey to 15th year of marriage. Let your smile be throughout your life. Yours lovingly, Sudiksha. ಇದು ಅಪ್ಪಂಗೆ. You are my super dad, the man who has been rocking me and my brother. You have always worked hard for my family and good husband to my mom. To my mother, this letter finds a heartful gratitude to you all. Have always worked hard for me and thank you for this. Yes, you have also been a teacher and a good wife to my dad when he is in tension. You have always made me tea and given when I asked. Yours lovingly, Sudiksha. Happy 15th wedding anniversary. Lots of love. ಇರು, ನಂದು ಓಪನ್ ಮಾಡ್ತೀನಿ. ಇರು, ಹೇಳಪ್ಪ. This mom is loving my ಟೀ ಗಿಡನ. ಇದು ನನ್ನ ಮಕ್ಕಳದು ಗಿಫ್ಟ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇರಲ್ಲ ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.